Come on, just pray in the spirit. Come on. ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ರಿ. Ashatala Maha. I want everybody voices to be raised up. ಎಲ್ಲರೂ ಕೂಡ ಧ್ವನಿಯನ್ನು ಮೇಲಕ್ಕೆತ್ತಿ ದೇವರಿಗೆ ಪ್ರಾರ್ಥನೆ ಮಾಡ್ರಿ. Come on, pray louder in the spirit. ಶಬ್ದವಾಗಿ ಪ್ರಾರ್ಥನೆ ಮಾಡ್ರಿ. Jesus, Matala Bahasya, Ikala Bahasya. Lift your hands. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ. Let's ask God for His fear upon our lives. ದೇವರ ಭಯಕ್ಕಾಗಿ ಆತನಲ್ಲಿ ಕೇಳಿಕೊಳ್ಳಿರಿ. Lord, many times we walk in our own ways, we walk in our own thoughts, we live the way we want to live. ಕರ್ತನೇ, ಬಹಳಷ್ಟು ಸಾರಿ ನಾವು ನಮ್ಮದೇ ಆದ ದಾರಿಯಲ್ಲಿ, ನಾವು ನಮ್ಮದೇ ಆದ ಆಲೋಚನೆಯಲ್ಲಿ, ನಾವು ನಮ್ಮದೇ ಆದ ಮಾರ್ಗದಲ್ಲಿ ನಡೆಯುತ್ತೇವೆ. There is no fear of God in our lives. ನಮ್ಮ ಜೀವಿತದಲ್ಲಿ ದೇವರ ಭಯವೇ ಇಲ್ಲ. That's why we are doing sin after sin. That's why there is no reverence for God's presence. ಅದಕ್ಕಾಗಿ ನಾವು ಪಾಪಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ದೇವರ ಪ್ರಸನ್ನತೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ. The reason why we are not understanding and experiencing His presence is because there is no fear of God. ಯಾಕೆ ನಾವು ದೇವರ ಪ್ರಸನ್ನತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗ್ತಿಲ್ಲ, ಯಾಕೆ ಪ್ರಸನ್ನತೆಯನ್ನು ಅನುಭವಿಸಕ್ಕೆ ಆಗ್ತಿಲ್ಲ ಅಂದ್ರೆ ನಮ್ಮಲ್ಲಿ ದೇವರ ಭಯ ಇಲ್ಲ. It's time to stop and say, no, I don't want to live the way I want to live. I want to live a life that God wants me to live. ನನಗೆ ಇಷ್ಟವಾಗುವ ಹಾಗೆ, ನನಗೆ ಬೇಕಾದ ರೀತಿಯಲ್ಲಿ ನಾನು ಜೀವನ ಮಾಡುವುದಿಲ್ಲ, ಆದರೆ ದೇವರಿಗೆ ಇಷ್ಟವಾಗುವ ಹಾಗೆ, ದೇವರು ಇಷ್ಟಪಡುವ ಹಾಗೆ ನಾನು ಜೀವಿಸ್ತೇನೆ ಎಂಬ ಒಂದು ತೀರ್ಮಾನವನ್ನು ಈ ಮುಂಜಾನೆ ವೇಳೆಯಲ್ಲಿ ನಾವು ಮಾಡಿಕೊಳ್ಳೋಣ. Lift your hands to Him. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Lord, I pray as your servant standing in this pulpit under the anointing of the Holy Spirit. ಕರ್ತನೇ, ನಿನ್ನ ಸೇವಕನಾಗಿ ನಾನು ನಿನ್ನ ಅಭಿಷೇಕದ ಅಡಿಯಲ್ಲಿ ಈ ಒಂದು ಸ್ಟೇಜ್ ಮೇಲೆ ನಿಂತುಕೊಂಡು ಮಾತಾಡ್ತಿದ್ದೇನೆ. Let there be fear of God over this church in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಈ ಸಭೆಯ ಮೇಲೆ ದೇವರ ಭಯ ಬರಲಿ. Let there be a mighty fear of God. ದೇವರ ಒಂದು ದೊಡ್ಡ ಭಯ ಈ ಸಭೆಯನ್ನು ಆವರಿಸಲಿ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Lord, as they go on their way from this place after the service, ಈ ಆರಾಧನೆ ಮುಗಿದ ನಂತರ ಅವರು ಮನೆಗಳಿಗೆ ಹೋಗುವ ಹಾಗೆ, as they go into the business place, ಅವರು ವ್ಯವಹಾರಕ್ಕೆ ಹೋಗುವಾಗ, as they go into their jobs, ಅವರ ಕೆಲಸಕ್ಕೆ ಹೋಗುವಾಗ, whichever location it might be, ಅದು ಯಾವುದೇ ಒಂದು ಸ್ಥಳವಾಗಿರಬಹುದು, let the fear of God grip their hearts. ದೇವರ ಭಯ ಅವರ ಹೃದಯವನ್ನು ಹಿಡಿದುಕೊಳ್ಳಲಿ. Let the fear of God come upon their lives. ಅವರ ಜೀವಿತದ ಮೇಲೆ ದೇವರ ಹೃದಯ ಭಯ ಬರಲಿ. I, as your servant, ನಾನು ನಿನ್ನ ಸೇವಕನಾಗಿ whatever I speak, ನಾನೇನೆಲ್ಲ ಮಾತಾಡ್ತೀನೋ it shall happen. ಅದು ಆಗುತ್ತದೆ. And in the name of Jesus, ಯೇಸುವಿನ ನಾಮದಲ್ಲಿ every person that is hearing at the sound of my voice, ನನ್ನ ಧ್ವನಿಯನ್ನು ಕೇಳ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು, in the name of Jesus, ಯೇಸುವಿನ ನಾಮದಲ್ಲಿ fear of God grip their hearts right now. ಈಗಲೇ ದೇವರ ಭಯ ಅವರ ಹೃದಯವನ್ನು ಹಿಡಿದುಕೊಳ್ಳಲಿ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. The way we speak, ನಾವು ಮಾತನಾಡುವ ರೀತಿ, the way we see people, ನಾವು ಜನರನ್ನು ನೋಡುವ ರೀತಿ, the way we hear about people, ಜನರಿಂದ ಕೇಳುವ ಮಾತುಗಳ ರೀತಿ, the way we speak to people on the phone, ಮೊಬೈಲ್ ಅಲ್ಲಿ ಜನರೊಟ್ಟಿಗೆ ಮಾತನಾಡುವ ಒಂದು ರೀತಿ, the way we sit with mockers, ಮಾತನಾಡುವವರ ಸಂಗಡ ನಾವು ಕೂತ್ಕೊಳ್ಳುವ ಒಂದು let ರೀತಿ. our lifestyle change this morning in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಮ್ಮ ಜೀವನ ಶೈಲಿ ಅದು ಬದಲಾವಣೆ ಆಗಲಿ. Let us pursue godliness. ದೇವ ಭಯ ಭಕ್ತಿ ಉಳ್ಳ ಜೀವಿತವನ್ನು ನಾವು ಹಿಂಬಾಲಿಸೋಣ. Let us pursue godliness. ಭಕ್ತಿಯ ಜೀವಿತವನ್ನು ಹಿಂಬಾಲಿಸೋಣ.
Lift your hands. Don't be a spectator. ಬರೀ ನೋಡುವವರಾಗಿ ಅಷ್ಟೇ ಇರಬೇಡ್ರಿ, ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. In the name of Jesus, ಯೇಸುವಿನ ನಾಮದಲ್ಲಿ I believe and I know there is an anointing that is released. The fear of God's anointing on this people. ನಾನು ನಂಬ್ತೇನೆ, ಈ ಒಂದು ಜಾಗದಲ್ಲಿ ಈ ಜನರ ಮೇಲೆ ದೇವರ ಭಯದ ಅಭಿಷೇಕ ಬಿಡುಗಡೆ ಆಗಿದೆ ಎಂಬುದಾಗಿ. And I pray ಮತ್ತು ನಾನು ಪ್ರಾರ್ಥಿಸ್ತೇನೆ, their lives be changed. ಜೀವಿತ ಬದಲಾವಣೆ ಆಗಲಿ In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Look at me. ಈ ಕಡೆ ನೋಡ್ರಿ. The anointing that you honor ನೀವು ಗೌರವಿಸುವ ಅಭಿಷೇಕ is the anointing you will receive. ಆ ಒಂದು ಅಭಿಷೇಕವನ್ನು ನೀವು ಹೊಂದಿಕೊಳ್ತೀರಿ. I say again, I say ಮತ್ತೊಂದು ಹೇಳ್ತೀನಿ, the anointing that you honor, ಯಾವ ಅಭಿಷೇಕವನ್ನು ನೀವು ಗೌರವಿಸ್ತೀರೋ, ಯಾವ ಅಭಿಷೇಕಕ್ಕೆ ನೀವು ಬೆಲೆ ಕೊಡ್ತೀರೋ, that is the anointing you will receive. ಆ ಒಂದು ಅಭಿಷೇಕವನ್ನು ನೀವು ಹೊಂದಿಕೊಳ್ತೀರಿ. When you don't learn to honor the anointing, whatever that comes from this pulpit, it will be just a voice in your life. ನೀವು ಆ ಒಂದು ಅಭಿಷೇಕವನ್ನು ಬೆಲೆ ಕೊಡಲಿಲ್ಲ, ಸನ್ಮಾನ ಮಾಡಲಿಲ್ಲ ಅಂದ್ರೆ ಈ ಒಂದು ಸ್ಟೇಜ್ ಇಂದ ಬರುವಂತ ಎಲ್ಲ ಮಾತುಗಳು ಕೇವಲ ಒಂದು ಧ್ವನಿಯಾಗಿ ಅಷ್ಟೇ ಇರುತ್ತೆ, ಕೇವಲ ಒಂದು ಮಾತುಗಳಾಗಿ ಅಷ್ಟೇ ಇರುತ್ತೆ. How many are getting it? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಅದು? It will be just a voice that is telling you don't do this, don't do this. It will be a voice that is irritating you. ಆ ಧ್ವನಿ ಎಂತ ಧ್ವನಿ ಆಗಿರುತ್ತದೆ ಅಂದ್ರೆ ಅದು ನಿಮ್ಮನ್ನು ಪೀಡಿಸುವಂತ, ಕಾಟ ಕೊಡುವಂತ ಧ್ವನಿ ಆಗಿರುತ್ತದೆ, right? But the anointing that you honor from this pulpit, ಆದ್ರೆ ಈ ಒಂದು ಪುಲ್ಪಿಟ್ ಇಂದ ನೀವು ಆ ಒಂದು ಅಭಿಷೇಕಕ್ಕೆ ಗೌರವ ಬೆಲೆ ಕೊಡುವಾಗ, every word that is spoken ಇಲ್ಲಿಂದ ಮಾತನಾಡುವ ಪ್ರತಿಯೊಂದು ಮಾತುಗಳು ಕೂಡ will be sweet as honey. ಅದು ಒಂದು ಜೇನಿನ ರೀತಿಯಲ್ಲಿ ರುಚಿಯಾಗಿರುತ್ತದೆ. Hallelujah. Hallelujah. When look at me, when Jesus' mother Mary ಯೇಸುವಿನ ತಾಯಿಯಾದ ಮರಿಯಳು comes to Jesus one day, ಒಂದು ದಿನ ಯೇಸುವಿನ ಹತ್ರಕ್ಕೆ ಬಂದು, and she sends Jesus half brothers. ಮತ್ತು ಯೇಸುವಿನ ಅಣ್ಣ ತಮ್ಮಂದಿರನ್ನು ಅವಳ ಹತ್ರ ಕರೆಸಿದ್ದಾರೆ. I got to tell you one thing. ಒಂದು ಸಂಗತಿ ನಿಮಗೆ ಹೇಳ್ತೇನೆ. Okay. How many want to hear? ಎಷ್ಟು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀರಾ? Keep playing. Nice presence is going. We're flowing in the presence of God. Hallelujah. ನಾವು ಹೋಗ್ತಾ ಇದ್ದೇವೆ. Because when I flow in the presence of God, everything becomes easy. ಯಾಕಂದ್ರೆ ಪ್ರಸನ್ನತೆಯಲ್ಲಿ ನಾವು ಹೋಗುವಾಗ ಎಲ್ಲವೂ ಸುಲಭವಾಗಿರುತ್ತೆ. So Jesus is preaching somewhere, and suddenly Mary appears and says to Jesus' brother, "Go and call Jesus. I want to speak to him right now." ಯೇಸು ಒಂದು ಕಡೆ ಪ್ರಸಂಗ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸ್ಥಳದಲ್ಲಿ. ಆ ಒಂದು ಸ್ಥಳದಲ್ಲಿ ತನ್ನ ತಾಯಿಯಾದ ಮರಿಯಳು ಬಂದು ಅವನ ಶಿಷ್ಯರಿಗೆ ಹೇಳ್ತಾಳೆ, ಯೇಸುವನ್ನು ಕರೀರಿ, ನಾನು ಅವರ ಸಂಗಡ ಮಾತಾಡಬೇಕೆಂಬುದಾಗಿ. She is Jesus' mother. ಮರಿಯಳು ಯೇಸುವಿನ ತಾಯಿ. And she had every right to tell Jesus, "Hey, I want to speak to you. Come right now." ಯೇಸುವಿನ ಹತ್ರ ಮಾತಾಡಬೇಕು, ಅವನ ಕರೀರಿ ಎಂಬುದಾಗಿ ಕರೆಯುವ ಎಲ್ಲ ಅಧಿಕಾರ, ಎಲ್ಲ ಹಕ್ಕು ಅವರ ತಾಯಿಯಾದ ಮರಿಯಳಿಗೆ ಇದೆ. So somebody comes to Jesus while he is preaching. ಯೇಸು ಪ್ರಸಂಗ ಮಾಡ್ತಿರುವಾಗ ಯಾರೋ ಒಬ್ರು ಬಂದು ಅಲ್ಲಿ ಹೇಳ್ತಾರೆ, "Your mother is standing outside. ನಿಮ್ಮ ತಾಯಿ ಹೊರಗಡೆ ನಿಂತಿದ್ದಾರೆ. She wants to speak to you urgently. Please come." ಅವರು ಏನೋ ಅರ್ಜೆಂಟ್ ಅಲ್ಲಿ ನಿಮ್ ಜೊತೆ ಮಾತಾಡ್ಬೇಕಂತ ಬಯಸಿದ್ರೆ ಬೇಗನೆ ಬರ್ರಿ ಎಂಬುದಾಗಿ ಯೇಸುವಿಗೆ ಕರೀತಾರೆ ಅವರು. What did Jesus say? ಯೇಸು ಅಲ್ಲಿ ಏನ್ ಹೇಳ್ತಾರೆ? Who is my mother? ಯಾರು ನನ್ನ ತಾಯಿ? Who is my father? ಯಾರು ನನ್ನ ತಂದೆ? Who is my brother? ಯಾರು ನನ್ನ ಸಹೋದರ? Who is my sister? ಯಾರು ನನ್ನ ಸಹೋದರಿಯರು? Whoever does the will of God is all these things. ದೇವರ ಚಿತ್ತವನ್ನು ಮಾಡುವವರೇ ಹಂಗೆ ಆಗಿರುತ್ತಾರೆ. Somebody shout amen. Amen. Whoever does my will is my father, is my mother, is my brother, and is my sister. ಯಾರೆಲ್ಲ ನನ್ನ ಚಿತ್ತಕ್ಕೆ ಸರಿಯಾಗಿ ನಡೀತಾರೋ, ಯಾರೆಲ್ಲ ನನ್ನ ಚಿತ್ತವನ್ನು ಮಾಡ್ತಾರೋ ಅವರೇ ನನ್ನ ತಂದೆ, ತಾಯಿ, ಸಹೋದರ, ಸಹೋದರಿಯರು ಎಲ್ಲರೂ ಎಂಬುದಾಗಿ ಅಲ್ಲಿ ಹೇಳ್ತಾರೆ. The words we speak to you, let it not just be a voice in your life. ಇಲ್ಲಿಂದ ಮಾತನಾಡುವ ಪ್ರತಿಯೊಂದು ಮಾತುಗಳು ಅದು ನಿಮ್ಮ ಜೀವಿತದಲ್ಲಿ ಕೇವಲ ಧ್ವನಿಯಾಗಿ ಬರೀ ಮಾತಾಗಿ ಅಷ್ಟೇ ಉಳ್ಕೋಬಾರದು. Because it irritates you when you don't learn to honor whatever comes from this pulpit. ಯಾಕಂದ್ರೆ ಇಲ್ಲಿಂದ ಬರುವ ಮಾತುಗಳನ್ನು ನೀವು ಗೌರವ ಸಲ್ಲಿಸಿಲ್ಲ, ಬೆಲೆ ಕೊಡ್ಲಿಲ್ಲ ಅಂದ್ರೆ ಅದು ನಿಮಗೆ ಒಂದು ಪೀಡಿಸುವ ರೀತಿಯಲ್ಲಿ, ಕಾಟ ಕೊಡುವ ರೀತಿಯಲ್ಲೇ ಇರುತ್ತದೆ.
But the anointing you honor. You say, no, whatever that comes from the stage, it comes from the throne room of God. I got to respect it, I got to do it, and I got to do it in my life. ಅಥವಾ ನೀವು ಅಭಿಷೇಕಕ್ಕೆ ಬೆಲೆ ಕೊಟ್ಟು ಈ ಒಂದು ಸ್ಥಳದಿಂದ ಏನೆಲ್ಲ ಬರ್ತದೋ ಅದು ದೇವರ ಸಿಂಹಾಸನದಿಂದ ಬರ್ತದೆ, ಅದರ ತಕ್ಕಂತೆ ನಾನು ಮಾಡ್ತೀನಿ ಎಂಬುದಾಗಿ ಹೇಳುವುದಾದ್ರೆ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗುತ್ತದೆ. When Potiphar's wife is holding on to Joseph and say, come sleep with me, come sleep with me. ಆ ಪೋತಿಫರನ ಹೆಂಡತಿ ಯೋಸೇಫನನ್ನು ಅಲ್ಲಿ ಕಾಡಿಸ್ತಾ ಇರ್ತಾಳೆ, ಬಂದು ನನ್ನ ಸಂಗಡ ಮಲಗು ಎಂಬುದಾಗಿ ಅವಳಿಗೆ ಪೀಡಿಸ್ತಾ ಇರ್ತಾಳೆ. It was not a single day that temptation. It was day after day after day. I think it went on for months. ಇದು ಕೇವಲ ಒಂದು ದಿನದ ಶೋಧನೆ ಯೋಸೇಫನಿಗೆ ಆಗಿರಲಿಲ್ಲ, ಅದು ನಾನು ಅನ್ಕೊಂತೀನಿ ತಿಂಗಳುಗಟ್ಟಲೆ ಅವಳು ಹಂಗೆ ಕಾಡಿಸ್ತಾ ಇದ್ಲು ಎಂಬುದಾಗಿ. Joseph did not hear a good sermon. ಅಲ್ಲಿ ಯೋಸೇಫನು ಒಳ್ಳೆಯ ಪ್ರಸಂಗ ಕೇಳಲಿಲ್ಲ. In those olden day time there was no Bible. ಆ ಒಂದು ಹಳೆಯ ಕಾಲದಲ್ಲಿ ಯಾವುದೇ ಬೈಬಲ್ ಇರಲಿಲ್ಲ. There was no pastor. ಯಾವುದೇ ಸಭಾಪಾಲಕರು There was ಇರಲಿಲ್ಲ. no prophet. ಯಾವುದೇ ಪ್ರವಾದಿಗಳು ಇರಲಿಲ್ಲ. Nobody to tell Joseph that you should not sin. ಯಾರು ಕೂಡ ಅಲ್ಲಿ ಇರಲಿಲ್ಲ ನೀನು ಪಾಪ ಮಾಡಬೇಡ ಎಂಬುದಾಗಿ ಹೇಳುವುದಕ್ಕೆ. In the time of Joseph, nobody to teach Joseph that is in the Bible that you should not sin. ಅಲ್ಲಿ ಯೋಸೇಫನ ಕಾಲದಲ್ಲಿ ಅಲ್ಲಿ ಸತ್ಯವೇದವನ್ನು ಹೇಳುವವರು ಯಾರು ಇರಲಿಲ್ಲ. ಇದು ಸರಿ, ಇದು ಪಾಪವಾಗಿದೆ, ಇದನ್ನು ಮಾಡಬೇಡ ಎಂಬುದಕ್ಕೆ ಅವನಿಗೆ ತಿಳಿಸಿ ಹೇಳುವವರು ಅಲ್ಲಿ ಯಾರು ಇರಲಿಲ್ಲ. Nobody did 30 days seminar. ಯಾರು ಕೂಡ ಅಲ್ಲಿ 20 ದಿನದ ಒಂದು ಪ್ರಸಂಗ ಮಾಡಿರಲಿಲ್ಲ. I mean no seminar. ಎಷ್ಟು ಪ್ರಸಂಗ ಗೊತ್ತು? They call one day meeting, 1 week meeting. ಒಂದು ವಾರದ ಕೂಟ. Nobody there to teach Joseph that you shouldn't do this. ಯಾರು ಕೂಡ ಅಲ್ಲಿ ಇರಲಿಲ್ಲ, ನೀನು ಇದನ್ನು ಮಾಡಬೇಡ, ಇದು ಪಾಪ ಎಂಬುದಾಗಿ ಹೇಳುವುದಕ್ಕೆ. Bible says, ಸತ್ಯವೇದ ಹೇಳುತ್ತದೆ, fear of God. ದೇವರ ಭಯ. When there was an opportunity created so strongly, so powerfully, so easily, Joseph, because of the fear of God, he ran 100 meters. ಅಲ್ಲಿ ಒಂದು ಪರಿಸ್ಥಿತಿ ಬಹಳ ಸುಲಭವಾಗಿ ಬಹಳ ಒಂದು ಸುಂದರವಾಗಿ ಅಲ್ಲೊಂದು ಸೃಷ್ಟಿ ಆಯಿತು ಅದು ಪಾಪ ಮಾಡೋದಕ್ಕೆ. ಆದ್ರೆ ಯೋಸೇಫನಲ್ಲಿ ದೇವರ ಭಯ ಇದ್ದ ಕಾರಣ ಆ ಪರಿಸ್ಥಿತಿ ಬಿಟ್ಟು ಓಡೋದ ಅಲ್ಲಿಂದ ಅವನು. I tell you by the Holy Spirit. ಪರಿಶುದ್ಧಾತ್ಮನ ಮೂಲಕವಾಗಿ ನಿಮಗೆ ಹೇಳ್ತೇನೆ, when there is temptation in your life, ಈ ಒಂದು ಶೋಧನೆಗಳು ನಿಮ್ಮ ಜೀವಿತದಲ್ಲಿ when there is an opportunity for you to sin, ನೀವು ಒಂದು ಪಾಪ ಮಾಡೋದಕ್ಕೆ ಅವಕಾಶ ಬರುವಾಗ, you can pray for tongues, you can pray for hours in tongues, ನೀವು ಗಂಟೆಗಟ್ಟಲೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬಹುದು, but still you will fall into temptation. ಆದರೂ ಕೂಡ ಆ ಶೋಧನೆಯಲ್ಲಿ ನೀವು ಬಿದ್ದು ಬಿಡ್ತೀರಿ. You can have faith as strong as a mountain, ಆ ಒಂದು ಬೆಟ್ಟದ ರೀತಿಯಲ್ಲಿ ದೊಡ್ಡ ನಂಬಿಕೆ ನಿಮ್ಮ ಒಳಗಡೆ ಇರಬಹುದು, still you will fall into the temptation. ಶೋಧನೆಯಲ್ಲಿ ಬಿದ್ದು ಬಿಡ್ತೀರಿ. But I tell you one thing this morning, ಮುಂಜಾನೆ ಒಂದು ಸಂಗತಿ ನಿಮಗೆ ಹೇಳ್ತೇನೆ, when you have the fear of God you will run. ನಿಮಗೆ ದೇವರ ಭಯ ಇರುವಾಗ ಅಲ್ಲಿಂದ ಓಡೋಗ್ತೀರಿ ನೀವು. Hallelujah, hallelujah. I run, ನಾನು ಓಡ್ತೇನೆ. Hallelujah, hallelujah. Joseph knew, ಯೋಸೇಫನಿಗೆ ಗೊತ್ತಾಗಿತ್ತು, any second that he would have stayed that longer, ಯಾವುದೇ ಒಂದು ನಿಮಿಷದಲ್ಲಿ ಅಲ್ಲೇ ಇರಬಹುದಾಗಿತ್ತು ಅವನು. he could have fallen to sin. ಆ ಒಂದು ಪಾಪದಲ್ಲಿ ಬೀಳಬಹುದಾಗಿತ್ತು ಅವನು. Because fear of God came. ಆದ್ರೆ ದೇವರ ಭಯ ಅವನಲ್ಲಿ ಇರುವ ಕಾರಣ he ran like he never ran in his life. ಅವನು ಮುಂದೆ ಎಂದೂ ಓಡಿರಲಿಲ್ಲ, ಅಷ್ಟು ವೇಗವಾಗಿ ಓಡೋದ ಅಲ್ಲಿಂದ. Hallelujah, hallelujah. the way we speak, ಮಾತನಾಡುವ ರೀತಿ, the way we hear, ನಾವು ಕೇಳುವ ಒಂದು ರೀತಿ, the way we walk, ನಾವು ನಡೆಯುವ ಒಂದು ರೀತಿ, the way we show respect to God, ದೇವರಿಗೆ ತೋರಿಸುವಂತ ಗೌರವ ಆಗಿರೋದು, it should change. ಅದು ಬದಲಾವಣೆ ಆಗಬೇಕು. Hallelujah, hallelujah. I can preach, Dad can preach, but still if you don't change, it's just a voice. ಅಣ್ಣನವರು ಕೂಡ ಪ್ರಸಂಗ ಮಾಡಬಹುದು, ಪಾಸ್ಟರ್ ಅವರು ಕೂಡ ಪ್ರಸಂಗ ಮಾಡಬಹುದು, ಆದ್ರೆ ನೀವು ಬದಲಾವಣೆ ಆಗಿಲ್ಲ ಅಂದ್ರೆ ಅದು ಕೇವಲ ಒಂದು ಮಾತಾಗಿ ಧ್ವನಿಯಾಗಿ ಅಷ್ಟೇ ಇರುತ್ತೆ. It's just a voice. ಅದು ಕೇವಲ ಒಂದು ಧ್ವನಿಯಾಗಿ ಅಷ್ಟೇ ಇರುತ್ತೆ. Don't let the word of God be a voice in your life. Let the word of God come into action, and as you do it you will see the result in your life. ದೇವರ ವಾಕ್ಯವನ್ನು ಕೇವಲ ಒಂದು ಧ್ವನಿಯಾಗಿ ಮಾತಾಗಿ ಇಟ್ಕೋಬೇಡ್ರಿ, ಅದನ್ನು ನಿಮ್ಮ ಒಳಗಡೆ ತೆಗೆದುಕೊಂಡದನ್ನ ಕ್ರಿಯೆ ರೂಪದಲ್ಲಿ ಮಾಡಿ, ಆಗ ನಿಮ್ಮ ಜೀವಿತ ಬದಲಾವಣೆ ಆಗುತ್ತದೆ. I'll tell you one thing, write it down. ಇದನ್ನು ಬರ್ಕೊಡ್ರಿ, ನಿಮಗೆ ಒಂದು ಸಂಗತಿ ಹೇಳ್ತೇನೆ. Nowhere in the Bible, ಸತ್ಯವೇದದಲ್ಲಿ ಎಲ್ಲೂ ಕೂಡ it doesn't say like this. ಈ ರೀತಿಯಾಗಿ ಹೇಳಿಲ್ಲ, pray, ಪ್ರಾರ್ಥಿಸಿರಿ against sexual immortality. ಒಂದು ಲೈಂಗಿಕವಾದ ಪಾಪದಲ್ಲಿ ಬೀಳದೆ ಇರುವ ಹಾಗೆ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Nowhere in the Bible it says pray against sexual immortality. ಸತ್ಯವೇದದಲ್ಲಿ ಎಲ್ಲೂ ಕೂಡ ಬರೆಯಲ್ಪಟ್ಟಿಲ್ಲ.
immorality, whatever it is. ಸತ್ಯವೇದದಲ್ಲಿ ಎಲ್ಲೂ ಕೂಡ ಬರೆಯಲ್ಪಟ್ಟಿಲ್ಲ ಲೈಂಗಿಕ ವಿರುದ್ಧವಾದ ಪಾಪದ ಬಗ್ಗೆ ಪ್ರಾರ್ಥಿಸಿರಿ ಎಂಬುದಾಗಿ. It says pray against sickness. Listen very carefully. ರೋಗಗಳ ವಿರುದ್ಧವಾಗಿ ಪ್ರಾರ್ಥಿಸಿರಿ. It says pray against devil. ದೆವ್ವಗಳ ವಿರುದ್ಧವಾಗಿ ಪ್ರಾರ್ಥಿಸಿರಿ. It says pray against your enemies. ನಿಮ್ಮ ವೈರಿಗಳ ವಿರುದ್ಧವಾಗಿ ಪ್ರಾರ್ಥಿಸಿರಿ. But it doesn't say pray against sexual immorality. ಆ ಒಂದು ಲೈಂಗಿಕವಾದ ಪಾಪದ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿರಿ ಅಂತ ಎಲ್ಲೂ ಕೂಡ ಬರ್ದಿಲ್ಲ. Then what does it say? ಆದ್ರೆ ಅಲ್ಲಿ ಏನು ಹೇಳುತ್ತದೆ ಅರ್ಥ? Run. ಅಲ್ಲಿಂದ ಓಡೋಗ್ರಿ. Flee. FLEE. ಫ್ಲೀ ಅಂದ್ರೆ ಓಡೋಗು. Somebody say ಓಡೋಗು. ಓಡೋಗು. Flee. ಓಡೋಗೋದು. Because the Bible knows you cannot stand against temptation. ಸತ್ಯವೇದದಲ್ಲಿ ಗೊತ್ತು ಆ ಒಂದು ಶೋಧನೆ ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋಕೆ ಆಗಲ್ಲ ಎಂಬುದಾಗಿ. That's why it says run. ಅದಕ್ಕಾಗಿ ಅಲ್ಲಿ ಹೇಳ್ತಿದೆ ಓಡೋಗ್ರಿ ಎಂಬುದಾಗಿ. Run. ಓಡೋಗ್ರಿ. Somebody shout amen. Amen. Hallelujah. Hallelujah. I was using those kind of social media in my phone. ಆ ಒಂದು ಮೊಬೈಲ್ ಅಲ್ಲಿ ಆ ಒಂದು ಸಾಮಾಜಿಕ ಜಾಲತಾಣಗಳನ್ನು ನಾನು ಉಪಯೋಗ ಮಾಡ್ತಾ ಇದ್ದೆ. I didn't intend to look to bad stuff. ಆ ಒಂದು ಅದರಲ್ಲಿ ಕೆಟ್ಟದ್ದು ಯಾವುದು ನೋಡ್ತಾನೆ ಇರಲಿಲ್ಲ. I didn't intend to look. Means I had no desire on that. ಆದ್ರೆ ಅದರ ಮೇಲೆ ಯಾವುದೇ ಆಸೆ ಇರಲಿಲ್ಲ ಅದನ್ನ ನೋಡಬೇಕೆಂಬುದಾಗಿ. But those apps, those social media are very dangerous thing used by the devil in this generation. ಈ ಒಂದು ಸಂತತಿ ಈ ಒಂದು ಜನಾಂಗದಲ್ಲಿ ಸೈತಾನನ ಮೂಲಕವಾಗಿ ಆ ಒಂದು ಸಾಮಾಜಿಕ ಜಾಲತಾಣಗಳು ಜನರನ್ನು ಪಾಪಕ್ಕೆ ಬೀಳಿಸೋದಕ್ಕೆ ಬಹಳ ಸುಲಭವಾಗಿ ಮಾರ್ಗ How many know ಮಾಡಿದೆ. social media means what I'm talking? Social media. ಸೋಷಿಯಲ್ ಮೀಡಿಯಾ ಎಷ್ಟಕ್ಕೆ ಗೊತ್ತು? Facebook, Instagram. You know that? ಫೇಸ್ಬುಕ್, ಇನ್ಸ್ಟಾಗ್ರಾಮ್. How many know that? ಎಷ್ಟಕ್ಕೆ ಗೊತ್ತದು? I read it in a Google. Listen very carefully. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ನಾನು ಗೂಗಲ್ ಅಲ್ಲಿ ಇದನ್ನು ಓದಿದ್ದೆ. They did a research. ಅವರು ಒಂದು ಸರ್ಚ್ ಅನ್ನು ಮಾಡಿದ್ರು. Research. ಆದ್ರೆ ಸಂಶೋಧನೆ ಮಾಡಿದ್ರು ಅವರು. Okay. Almost all 90 to 95% of people use social media in this world. ಈ ಒಂದು ವಿಶ್ವದಲ್ಲಿ ಕೂಡ 92 ರಿಂದ 95% ಜನರು ಆ ಒಂದು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಿದ್ದಾರೆ. From the age of 12 ವರ್ಷದಿಂದ to the age of 24 or 25, there are 95% of people using social media. 24 ಅಥವಾ 25ನೇ 12 ರಿಂದ 25ನೇ ವಯಸ್ಸಿನವರೆಗೂ 92 ರಿಂದ 95 ಭಾಗದ ಜನರು ಎಲ್ಲವೂ ಕೂಡ ಆ ಒಂದು ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡ್ತಾ ಇದ್ದಾರೆ. 95%. 95% ಜನರು. And when you see social media, ಆ ಒಂದು ಸಾಮಾಜಿಕ ಜಾಲತಾಣವನ್ನು ನೀವು ನೋಡುವಾಗ the enemy has used a very powerful deception that he tells you this is good. And he tells you, okay, you can use it. And if you don't use it, you're not a person that is recognizable in the society. ದೆವ್ವ ಯಾವ ರೀತಿಯಾಗಲಿ ನಿಮ್ಮ ಮನಸ್ಸಲ್ಲಿ ಒಂದು ಕುತಂತ್ರವಾಗಿ ಮಾತಾಡ್ತಾನೆ ಅಂದ್ರೆ ಈ ಒಂದು ಆಪ್ಸ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಈ ಲೋಕದಲ್ಲಿ ಯಾರು ಕೂಡ ನಿಮ್ಮನ್ನು ಗುರುತಿಸಲ್ಲ ಎಂಬುದಾಗಿ ಆ ಒಂದು ಮೋಸ ದೆವ್ವ ನಿಮ್ಮ ಮನಸ್ಸಲ್ಲಿ. If you don't use Facebook ನೀವು ಉಪಯೋಗ ಮಾಡಿಲ್ಲ ಅಂದ್ರೆ the devil talks to you like this. ಸೈತಾನ ಈ ರೀತಿಯಾಗಿ ಮಾತಾಡ್ತಾನೆ. Nobody will recognize you. ಯಾರು ಕೂಡ ಗುರುತಿಸಲ್ಲ ನಿಮಗೆ. If you don't use Instagram ನೀವು ಉಪಯೋಗ ಮಾಡಿಲ್ಲ ಅಂದ್ರೆ, if you don't use social media, ಸೋಷಿಯಲ್ ಮೀಡಿಯಾ ನೀವು ಉಪಯೋಗ ಮಾಡಿಲ್ಲ ಅಂದ್ರೆ the devil talks to you. ಸೈತಾನ ಈ ರೀತಿಯಾಗಿ ಮಾತಾಡ್ತಾನೆ. ನಿನಗೆ ಏನು ಗೊತ್ತು? You are not a valuable person. ನಿನಗೆ ಏನು ಗೊತ್ತು, ಏನು ಗೊತ್ತಿಲ್ಲ ಎಂಬುದಾಗಿ ಅಲ್ಲಿ ಮಾತಾಡ್ತಾನೆ. Right? ಅಲ್ವಾ? People will ask you, ಜನರು ಮಾತ್ರ ಕೇಳ್ತಾರೆ, are you on Facebook? ನೀವು ಫೇಸ್ಬುಕ್ ಅಲ್ಲಿ ಇದ್ದೀರಾ? Sometimes if you're not on Facebook, you try some reason to tell I'm not on Facebook because you don't want to be shamed that you're not in Facebook. ಯಾಕಂದ್ರೆ ನಿಮಗೆ ಅವಮಾನ ಆಗಬಾರದು ಅಂತ ಏನೋ ಒಂದು ನಟನೆ ಮಾಡಿ ಹೇಳ್ಬಿಡ್ತೀರಾ, ಆಯ್ತು ಬಿಡು. ಹೌದಲ್ಲ? But when you have Facebook, ನಿಮ್ಮಲ್ಲಿ ಫೇಸ್ಬುಕ್ ಇರುವಾಗ I have Facebook. ಧೈರ್ಯವಾಗಿ ಹೇಳ್ತೀರಾ, ಆಯ್ತಪ್ಪ ನನ್ನ ಹತ್ರ. As if they are going to give you 100 kg of gold. ಅದು ಹೆಂಗಿರ್ತತಿ ಅಂದ್ರೆ 100 kg ಚಿನ್ನ ಕೊಟ್ಟಂಗೆ ಇರ್ತದೆ ಅದು ಹೇಳೋದು. Every person, ಪ್ರತಿಯೊಬ್ಬ ವ್ಯಕ್ತಿ, every child of God, ಪ್ರತಿಯೊಬ್ಬ ದೇವರ ಮಗು is being deceived ಆತನು ಮೋಸಕ್ಕೆ ಒಳಗಾಗ್ತಿದ್ದಾನೆ by social media. ಆ ಒಂದು ಸೋಷಿಯಲ್ ಮೀಡಿಯಾಗಳಿಂದ. You may say, ನೀವು ಹೇಳ್ಬೋದು, well, I use it. ನಾನು ಅದನ್ನು ಉಪಯೋಗ ಮಾಡಿ, I'm not seeing the bad stuff. ಆದ್ರೆ ಕೆಟ್ಟದನ್ನ ಯಾವುದು ನೋಡ್ತಾ ಇಲ್ಲ. Good. ಒಳ್ಳೆಯದು. I'm not telling you not to use it. ಅದನ್ನು ಉಪಯೋಗ ಮಾಡಬೇಡ್ರಿ ಅಂತ ನಮಗೆ ಹೇಳ್ತಾ ಇಲ್ಲ. Use it. ಅದನ್ನು ಉಪಯೋಗ ಮಾಡ್ರಿ. But it's a deception. ಆದ್ರೆ ಅದೊಂದು ಮೋಸ, ಸೈತಾನನ One ಮೋಸವಾಗಿದೆ. day the other, ಒಂದು ದಿನ ಅಥವಾ ಬೇರೆ ಒಂದು ದಿನದಲ್ಲಿ you will see something that you should not see. ನೋಡಬಾರದ ಒಂದು ಕೃತ್ಯಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಿ. You may say, I'm strong. ನೀವು ಹೇಳ್ಬೋದು, ನಾನು ಬಲವಾಗಿದ್ದೇನೆ, I have fear of God. ದೇವರ ಭಯ ಇದೆ. Even I had that. ನನಗೂ ಕೂಡ ಒಂದು ಭಯ ಇತ್ತು. Very danger.
ಇದು ಬಹಳ ಒಂದು ಅಪಘಾತಕಾರಿಯಾದಂಥದ್ದು, ಅಪಾಯವಾದಂಥದ್ದು. You may say, I will not see it. ನೀವು ಅದನ್ನು ಹೇಳ್ಬೋದು, ನಾನು ನೋಡಲ್ಲ I ಎಂಬುದಾಗಿ, will not fall into it. ಅದರಲ್ಲಿ ನಾನು ಬೀಳಲ್ಲ ಎಂಬುದಾಗಿ ಹೇಳ್ಬೋದು. But one day ಆದ್ರೆ ಒಂದು ದಿನ you will see it. ನೀವು ಅದನ್ನು ನೋಡ್ತೀರಿ. It's better to remove Facebook. ಫೇಸ್ಬುಕ್ ಅನ್ನು ಡಿಲೀಟ್ ಮಾಡೋದು ಬಹಳ ಒಳ್ಳೆಯದು. It's time to seek the face of God. ಈ ಸಮಯ ದೇವರ ಮುಖವನ್ನು ಹುಡುಕುವ ಸಮಯವಾಗಿದೆ. Hallelujah. ಹಲ್ಲೆಲೂಯಾ. ಯೋಸೆಫಿಗೆ ಪಾಠ ಮಾಡೋರು ಯಾರಿಲ್ಲ. ಯೋಸೆಫನಿಗೆ ಈ ರೀತಿಯಾಗಿ ಪಾಠ ಮಾಡೋರು ಯಾರು ಇರಲಿಲ್ಲ. ಅದು ಪಾಪ ಅಂತ. ಯೋಸೆಫಿಗೆ ಬೈಬಲ್ ಇದ್ದಿಲ್ಲ ಆ ಟೈಮಲ್ಲಿ. ಆದ್ರೆ ಅವನಿಗೆ ಒಂದು ಗೊತ್ತಿತ್ತು, ದೇವರ ಭಯ ಇದ್ರೆ ಎಲ್ಲಿ ಬೇಕಾದ್ರೂ ನಾನು ಬದುಕೊಂತೀನಿ. Hallelujah. ಹಲ್ಲೆಲೂಯಾ. He understood it. ಅದು ಆತನಿಗೆ ಅರ್ಥವಾಗಿತ್ತು. And when he understood it, ಆತನಿಗೆ ಅರ್ಥವಾದಾಗ the fear of the Lord leads to knowledge. ಆ ಒಂದು ದೇವರ ಭಯ ಆತನಿಗೆ ಜ್ಞಾನಕ್ಕೆ ನಡೆಸಿತು. Hallelujah. ಹಲ್ಲೆಲೂಯಾ. I'm talking to you directly by the Holy Spirit. ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿಮ್ಮ ಹತ್ರ ನೇರವಾಗಿ I'm ಮಾತಾಡ್ತಿದ್ದೇನೆ. talking to you my experience. ನನ್ನ ಅನುಭವದೊಟ್ಟಿಗೆ ನಿಮ್ಮ ಹತ್ರ I'm not ಮಾತಾಡ್ತಿದ್ದೇನೆ. talking to somebody's experience. ಯಾರೋ ಒಬ್ಬರ ಅನುಭವ ಇಟ್ಕೊಂಡು ನಾನು ಮಾತಾಡ್ತಾ I'm ಇಲ್ಲ. talking my own experience. ನನ್ನ ಸ್ವಂತ ಅನುಭವದೊಟ್ಟಿಗೆ ನಿನಗೆ ಮಾತಾಡ್ತಿದ್ದೇನೆ. Hallelujah. ಹಲ್ಲೆಲೂಯಾ. It's time the fear of God come in our life. ಈ ಒಂದು ಸಮಯ ದೇವರ ಭಯ ನಮ್ಮ ಜೀವಿತದಲ್ಲಿ ಬರುವ ಸಮಯವಾಗಿದೆ. Every step I take, Lord, ನಾನು ತೆಗೆದುಕೊಳ್ಳುವಂತ ಪ್ರತಿಯೊಂದು ಹೆಜ್ಜೆ it's ಕರ್ತನೆ, your counsel. ಅದು ನಿನ್ನದಿಂದ ವರದಿಯಾಗಿರಲಿ. It's your counsel. Counsel, what is it for counsel? ನಿನ್ನ ಆಲೋಚನೆ ಒಟ್ಟಿಗೆ ಇರಲಿ. Every step I take ನಾನು ತೆಗೆದುಕೊಳ್ಳುವಂತ ಪ್ರತಿಯೊಂದು ಹೆಜ್ಜೆ should be your ಅದು counsel. ನಿನ್ನ ಆಲೋಚನೆ ಒಟ್ಟಿಗೆ ಇರಲಿ. Many people, I'm not telling you to harm you, hurt you. I'll tell you one thing this morning. Listen very carefully. ನಿಮ್ಮನ್ನು ನೋವುಪಡಿಸುವುದಕ್ಕಾಗಲಿ ಬೇರೆ ಒಂದು ಉದ್ದೇಶದಿಂದ ನಮಗೆ ಹೇಳ್ತಾ ಇಲ್ಲ. ಬಹಳ I'm ಎಚ್ಚರಿಕೆ talking you because there is hell and there is heaven. ಯಾಕಂದ್ರೆ ಅಲ್ಲಿ ಒಂದು ನರಕ ಇದೆ ಮತ್ತು ಸ್ವರ್ಗ ಇದೆ, ಆ ಕಾರಣಕ್ಕಾಗಿ ಹೇಳ್ತಾ ಇಲ್ಲ. Listen very carefully ಬಹಳ for a few ಎಚ್ಚರಿಕೆಯಿಂದ minutes. ಕೇಳ್ರಿ. I'm not telling this to hurt anybody. Listen very carefully. ಯಾರನ್ನು ಕೂಡ ನೋವುಪಡಿಸುವುದಕ್ಕೆ ಇದನ್ನು ಹೇಳ್ತಾ ಇಲ್ಲ. I'm not telling because I have anger on you. ನಿಮ್ಮ ಮೇಲೆ ಕೋಪ ಇದೆ ಅದಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ. I tell you because I love you. ಯಾಕಂದ್ರೆ ನಿಮ್ಮನ್ನು ಪ್ರೀತಿಸಿದ್ದೇನೆ ಅದಕ್ಕಾಗಿ ಈ ಸಂಗತಿಗಳು ನಿಮಗೆ ಹೇಳ್ತಾ ಇದ್ದೇನೆ. Hallelujah. ಹಲ್ಲೆಲೂಯಾ. Many parents, ಬಹಳಷ್ಟು ತಂದೆ ತಾಯಿಗಳು I've thought about this and I've got the answer from the Holy Spirit to say it, so I'm saying it. ಇದರ ಬಗ್ಗೆ ನಾನು ಯೋಚನೆ ಮಾಡಿದೆ ಮತ್ತು ಪರಿಶುದ್ಧಾತ್ಮನು ಈ ರೀತಿಯಾದ ಒಂದು ಉತ್ತರವನ್ನು ಕೊಟ್ಟಿದ್ದಾನೆ ಹೇಳು ಎಂಬುದಕ್ಕೆ ನಾನು ಅದಕ್ಕೆ ಹೇಳ್ತಾ ಇದ್ದೇನೆ. Many parents, ಬಹಳಷ್ಟು ತಂದೆ ತಾಯಿಗಳು when their children comes to the age of marriage, ಅವರು ಒಂದು ಮದುವೆ ಒಂದು ವಯಸ್ಸಿನಲ್ಲಿ ಅವರು ಬಂದಾಗ, I've seen a lot of people in the church ಈ ಸಭೆಯಲ್ಲಿ ಬಹಳಷ್ಟು ಜನರನ್ನು ನೋಡಿದ್ದೇನೆ, that they're giving their children to the unbelievers. ಯಾರೋ ಅವಿಶ್ವಾಸಿಗಳಿಗೆ ತಮ್ಮ ಮಕ್ಕಳನ್ನು ಕೊಟ್ಟು ಮದುವೆ As I ಮಾಡ್ತಾರೆ. said before, there is hell and there is heaven. ನಾನು ಮುಂಚೆ ಹೇಳಿದ ಹಾಗೆ ಅಲ್ಲಿ ಒಂದು ನರಕ ಇದೆ ಮತ್ತು ಸ್ವರ್ಗ ಇದೆ. I was hearing this, my mother was telling, she saw some video and she told me, and I'll tell you what she said. ಆಶ್ರಮ ಅವರೊಂದು ವಿಡಿಯೋ ನೋಡಿದ್ದಾರೆ, ಆ ವಿಡಿಯೋದಲ್ಲಿ ಅವ್ರಿಗೆ ಏನ್ ಅರ್ಥ ಆಯ್ತು ಅದನ್ನ ಅಣ್ಣನ ಹತ್ರ ಹೇಳ್ಕೊಂಡಿದ್ದಾರೆ ಅವರು. I'll tell you what she said. This is ಅವ್ರು real. ಏನ್ ಹೇಳಿದ್ರೆ ಅಂತ ನಿಮಗೆ ಹೇಳ್ತೇನೆ, ಬಹಳ ಎಚ್ಚರಿಕೆಯಿಂದ ಕೇಳ್ರಿ. There was a girl, ಅಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, she had a lot of problems in her life ಅವರ ಜೀವಿತದಲ್ಲಿ ಬಹಳಷ್ಟು ಸಮಸ್ಯೆಗಳು ಇದಾವೆ ಅವಳಿಗೆ, between her parents. ಅವರ ತಂದೆ ತಾಯಿಯಿಂದ ಆಗಿರ್ಬೋದು. One day she decided to drink poison. ಒಂದು ದಿನ ಅವರು ವಿಷ ಕೊಡಬೇಕೆಂಬ ತೀರ್ಮಾನ ಮಾಡ್ಕೊಂಡ್ರು. So she drank poison ಅವರು ವಿಷ ಕುಡಿದ್ಬಿಟ್ರು and she died at 10:30 in the night. ಮತ್ತು ರಾತ್ರಿ 10:30ಕ್ಕೆ ಅವರು ಸತ್ತೋಗಿದ್ದಾರೆ. 10:30. 10:30. And as she opened her eyes, ಮತ್ತೆ ಅವಳು ಕಣ್ ತೆರೆದಾಗ she saw herself in a big big dungeon. ಅವರು ಕಣ್ಣು ತೆರೆದಾಗ ಅಲ್ಲಿ ನೋಡ್ತಾರೆ, ದೊಡ್ಡ ಒಂದು ಕತ್ತಲೆಯ ಗುಂಡಿಯಲ್ಲಿ ಅವರನ್ನು ನೋಡ್ತಾರೆ ಅವರು. And she began to experience such a bad smell in her nose. ಒಂದು ಕೆಟ್ಟ ಒಂದು ವಾಸನೆ ಬರುವ ಒಂದು ಅನುಭವ ಅವರಿಗೆ ಆಗ್ತಾ ಇದೆ. And she saw demons ಮತ್ತು ದುರಾತ್ಮಗಳನ್ನು ಅಲ್ಲಿ ನೋಡ್ತಿದ್ದಾರೆ, tormenting her, ಅವಳನ್ನು ಪೀಡಿಸ್ತಿರುವಂತದ್ದು, hitting her, ಅವಳನ್ನು ಹೊಡಿತಿರುವಂತದ್ದು, and smashing her and piercing her with swords. ಮತ್ತು ಕತ್ತಿಗಳಿಂದ ಚಾಕುಗಳಿಂದ ಹೆಂಗೆ ಹಾಕ್ತಿರುವಂತದ್ದು ಅವಳಿಗೆ ಅನುಭವ ಆಗ್ತಾ She ಇದೆ. experienced such a torment in her body. ಆ ಒಂದು ಕಾಡಾಟಗಳನ್ನು ಆ ಒಂದು ದೇಹದಲ್ಲಿ ಅವಳು ಅನುಭವಿಸ್ತಾ ಇದ್ದಾಳೆ. She saw the blood flowing. ಆ ರಕ್ತ ಹೊರಗಡೆ ಬರ್ತಾ ಇದ್ದು ಅವಳು ನೋಡ್ತಿದ್ದಾಳೆ. She felt like she was going to die, but she didn't die. ಅವಳು ಸಾಯುವುದಕ್ಕೆ ಹೋಗ್ತಾ ಇಲ್ಲ, ಆದ್ರೂ ಕೂಡ ಸಾಯ್ತಾ ಇಲ್ಲ. ಅಲ್ಲಿ In hell, ನರಕದಲ್ಲಿ you will long to die, but you will never die. ಅದು ಸಾಯುವ ಒಂದು ಪರಿಸ್ಥಿತಿ ಅಲ್ಲಿ ಬರುತ್ತದೆ, ಆದ್ರೂ ಕೂಡ ನೀವು ಸಾಯುವುದಿಲ್ಲ. That kind of torment, ಆ ರೀತಿಯಾದ ಕಿರುಕುಳಗಳು ಪೀಡಿಕೆಗಳು ಅಲ್ಲಿ ಇರುತ್ತದೆ. listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿ.
Some parents, ಕೆಲವು ತಂದೆ ತಾಯಿಗಳು they bring their children to church. ಅವರು ತಮ್ಮ ಮಕ್ಕಳನ್ನು ಸಭೆಗೆ ಕರ್ಕೊಂಡು ಬರ್ತಾರೆ. They get them saved. ಅವರು ರಕ್ಷಣೆಗೆ ಅವರನ್ನು ತರ್ತಾರೆ. And suddenly when it comes in the time of marriage, they give them to unbelievers and send them to hell. ಮತ್ತು ಆ ಒಂದು ಮದುವೆಯ ಸಮಯ ಬಂದಾಗ ಅವಿಶ್ವಾಸಿಗಳಿಗೆ ಮದುವೆ ಮಾಡಿ ಕೊಟ್ಟು ಅವರು ನರಕಕ್ಕೆ ಕಳಿಸ್ಬಿಡ್ತಾರೆ. God will ask you account one day. ಒಂದು ದಿನ ದೇವರು ನಿಮ್ಮ ಹತ್ರ ಲೆಕ್ಕ ಕೇಳ್ತಾರೆ. I've seen in the church 100% when their girl comes to the age of marriage, when a boy comes to the age of marriage, they give them to the unbelievers. ನಾನು ಸಭೆಯಲ್ಲಿ ನೋಡಿದೆ, ಬಹಳ ಒಂದು ಸಭೆಯಲ್ಲಿ ಆ ಒಂದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಮದುವೆ ವಯಸ್ಸಿಗೆ ಬಂದಾಗ ಅವರು ಅವಿಶ್ವಾಸಿಗಳಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. You're sending them into hell. ನೀವು ಅವರನ್ನು ನರಕಕ್ಕೆ ಕಳಿಸ್ತಿದ್ದೀರಿ. One day you will be in heaven. ಒಂದು ದಿನ ನೀವು ಸ್ವರ್ಗದಲ್ಲಿ ಇರ್ತೀರಿ. And your children will be in hell. ಮತ್ತು ನಿಮ್ಮ ಮಕ್ಕಳು ನರಕದಲ್ಲಿ ಇರ್ತಾರೆ. You will cry. ನೀವು ಅಳ್ತೀರಿ. Nothing is going to change. ಏನು ಕೂಡ ಅಲ್ಲಿ ಬದಲಾವಣೆ ಆಗಲ್ಲ. When you are called as a child of God, your whole family should be serving the Lord Jesus Christ. ನೀವು ದೇವರ ಮಗುವಾಗಿ ಕರೆಯಲ್ಪಡುವಾಗ ನಿಮ್ಮ ಸಂಪೂರ್ಣವಾದ ಕುಟುಂಬ ಅದು ದೇವರ ಸೇವೆ ಮಾಡಬೇಕು. We think it is knowledge. ನಾವು ಅನ್ಕೋತೀವಿ ಇದು ಜ್ಞಾನ ಎಂಬುದಾಗಿ. No, ಅಲ್ಲ, it's hell. ಅದು ನರಕ. Your children will have come years after years hearing the word of God, and suddenly you give them to unbelievers. You're sending them to hell. ನಿಮ್ಮ ಮಕ್ಕಳು ವರ್ಷಗಳ ನಂತರ ಅಲ್ಲಿ ಬಂದು ದೇವರ ವಾಕ್ಯವನ್ನು ಕೇಳಿರ್ತಾರೆ, ಆದ್ರೆ ಮದುವೆ ವಯಸ್ಸು ಬಂದಾಗ ನೀವು ಅವಿಶ್ವಾಸಿಗಳಿಗೆ ಕೊಟ್ಟು ಮದುವೆ ಮಾಡಿಬಿಡ್ತೀರಿ. ಅದು ಒಂದು ರೀತಿಯಲ್ಲಿ ನರಕಕ್ಕೆ ಕಳಿಸುವ ರೀತಿಯಲ್ಲಿ. One day you will cry. ಒಂದು ದಿನ ನೀವು ಅಳ್ತೀರಿ. They will be in hell. You will be in heaven because you come to church. You will be in heaven. ನೀವು ಸಭೆಗೆ ಬರುವ ಕಾರಣಕ್ಕಾಗಿ ನೀವು ಸ್ವರ್ಗದಲ್ಲಿ ಇರ್ತೀರಿ, ಆದ್ರೆ ನಿಮ್ಮ ಮಕ್ಕಳು ಅವಿಶ್ವಾಸಿಗೆ ಮದುವೆ ಮಾಡೋಕ್ಕಾಗಿ ಅವರು ನರಕದಲ್ಲಿ Your ಇರ್ತಾರೆ. children will scold you. ನಿಮ್ಮ ಮಕ್ಕಳು ನಿಮಗೆ ಬೈತಾರೆ. They will scold you bad words. ಆ ಒಂದು ಕೆಟ್ಟ ಮಾತುಗಳಿಂದ ನಿಮಗೆ ಬೈತಾರೆ. But nothing is going to change. ಯಾವುದು ಕೂಡ ಅಲ್ಲಿ ಬದಲಾವಣೆ ಆಗಲ್ಲ. How many are getting it? ಎಷ್ಟಕ್ಕೆ ಅರ್ಥ ಆಗ್ತಿದೆ? Church, ಸಭೆ, Jesus is coming soon. ಯೇಸು ಬಹಳ ಬೇಗನೆ ಬರಲಿಕ್ಕಿದ್ದಾನೆ. The way I speak, ನಾನು ಮಾತನಾಡುವ the ರೀತಿ, way I walk, ನಾನು ನಡೆಯುವ ರೀತಿ, the way I treat people ಜನರನ್ನು ನೋಡುವ ಒಂದು ರೀತಿ should change. ಅದು ಬದಲಾವಣೆ ಆಗಬೇಕು. Many people that are in family, ಕುಟುಂಬದಲ್ಲಿ ಬಹಳಷ್ಟು ಜನರು they say they have the love of God, ಅವ್ರು ಹೇಳ್ತಾರೆ ದೇವರ ಪ್ರೀತಿ ಇದೆ ಎಂಬುದಾಗಿ, but they create chaos in the house. ಆದ್ರೆ ಮನೆಯಲ್ಲಿ ಅವರು ತೊಂದರೆಗಳನ್ನು ಉಂಟು ಮಾಡ್ತಾ They ಇದ್ದಾರೆ. beat their wife. ಅವರು ಹೆಂಡತಿನ ಅವ್ರು ಹೊಡಿತಾರೆ. Is this the way you learned in church? ಸಭೆಯಲ್ಲಿ ಇದೇನಾ ನೀವು ಕಲ್ತಿರೋದು? This will last long. ಈ ಒಂದು ವಾಕ್ಯ ಅದು ನಿರಂತರವಾಗಿ ಹಾಗೆ ಉಳಿಯುತ್ತದೆ. Your opinion, ನಿಮ್ಮ ಅನಿಸಿಕೆಗಳು, my opinion, ನನ್ನ ಅನಿಸಿಕೆಗಳು doesn't matter. ಯಾವುದು ನಡೆಯಲ್ಲ. This matters. ಇದೇ ನಡೆಯೋದು ದೇವರ ವಾಕ್ಯ. This matters. ಇದೇ ಲೆಕ್ಕಕ್ಕೆ ಬರುವುದು. Hallelujah. ಹಲ್ಲೆಲೂಯಾ.